Hi guys, welcome back to my channel. ಇವತ್ತು ನಾವು ಟ್ರಿಪ್ಪಿಗೆ ಹೋಗ್ತಿದ್ದೀವಿ. ಸೊ ನಿಮ್ಮನ್ನು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀವಿ. ಬನ್ನಿ. ಇದು ನನ್ನ ಔಟ್ಫಿಟ್. ಇದು ನನ್ನ ನೆಫ್ಯೂ. ಮಾತಾಡಿ. ಸಬ್ಸ್ಕ್ರೈಬ್ ಮಾಡಿ ಹೇಳು. ಸಬ್ಸ್ಕ್ರೈಬ್ ಮಾಡಿ ಸಾನಂದ. ಥ್ಯಾಂಕ್ ಯು ಎಲ್ಲರಿಗೂ. ಸೊ ನಾವು ನೆಕ್ಸ್ಟ್ ದೇವರಿಗೆಲ್ಲ ಹೂವು ಇಟ್ಟು ಪೂಜೆ ಮಾಡ್ಕೊಂಡು ಹೊರಟ್ರೆ ಒಳ್ಳೇದು ಅಂತ ಒಳ್ಳೆ ಟೈಮ್ ನೋಡಿ ಹೂವು ಇಟ್ಟು ಆಮೇಲೆ ಅಪ್ಪ ಪೂಜೆ ಮಾಡಿಕೊಟ್ರು. ಸೊ 4 ಚಕ್ರಕ್ಕೆ ನಿಂಬೆಹಣ್ಣು ಇಟ್ಟು ಅದನ್ನ ತುಳಿದ ಮೇಲೆ ಲಗೇಜ್ ಎಲ್ಲ ಲೋಡ್ ಮಾಡಿ ನೆಕ್ಸ್ಟ್ ಎಲ್ಲ ಕಾರ್ ಹತ್ಕೊಂಡ್ವಿ. ನಾನಿಲ್ಲಿ ಎಲ್ಲಾರನ್ನೂ ತೋರಿಸ್ತಾ ಇದ್ದೀನಿ. ನನ್ನ ನೆಫ್ಯೂಗೆ ಹಾಯ್ ಹೇಳು ಅಂದರೆ ಅವನು ಆಲ್ರೆಡಿ ಅವರಿಗೆ ಬಾಯ್ ಸಿ ಯು ಅಂತ ಹೇಳ್ತಿದ್ದ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ತೋರಿಸಿದ್ರೆ ಅವರು ಲೆಟ್ಸ್ ಗೋ ಅಂದರು. ಸೊ ಹೀಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ 2 ಅವರ್ಸ್ಗೆ ಹೊಟ್ಟೆ ಹಸಿವು ಅಂತ ಲಂಚ್ಗೆ ಸ್ಟಾಪ್ ಮಾಡಿದ್ವಿ. ಫ್ರೆಶ್ ಬಾಳೆ ಎಲೆ ಮೇಲೆ ಬಿಸಿ ಬಿಸಿ ಪರೋಟ ಜೊತೆ ನಾವು ವೆಜ್ ಕಡಾಯಿ ಮತ್ತು ಕಾಜು ಮಸಾಲ ತಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇದು ಕೃಷ್ಣಗಿರಿ ಮೇಲೆ ಹೋಗ್ತಾ ಬ್ಯೂಟಿಫುಲ್ ವ್ಯೂ ಕಾಣ್ತಾ ಇದೆ ವಿತ್ ಪ್ಲೆಸೆಂಟ್ ಮ್ಯೂಸಿಕ್. ಎಂಜಾಯ್ ಮಾಡ್ತಾ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಹೋಗ್ತಾ ಫಸ್ಟ್ ಡೆಸ್ಟಿನೇಷನ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಡೆಸ್ಟಿನೇಷನ್ ಅಲ್ಲಿ ರತ್ನಗಿರಿ, ಬೇಲೂರು ರತ್ನಗಿರಿ. ಸೊ ಇದೇ ಈ ರತ್ನಮಲೈ. ವೇಲೂರು ಮೇನ್ ಸಿಟಿ ಸೆಂಟರಿಂದ 15 to 20 ಕಿಲೋಮೀಟರ್ಸ್ ಹೋಗಬೇಕು. ಒಳ್ಳೆ ಸೀನಿಕ್ ವೇವ್ ಇಂದ ಏರ್ಪೆನ್ ಬೆನ್ಸಿಂದ ಒಂದು ಸಣ್ಣ ಬೆಟ್ಟದ ಮೇಲಿರೋ ಈ ಟೆಂಪಲ್ಗೆ ನಾವು ಹೋಗಬೇಕು. ಸೊ ಈ ಟೆಂಪಲ್ ಒಂದು ಮುರುಗನ ಟೆಂಪಲ್ ಆಗಿರುತ್ತೆ. ಬಾಲ ಮುರುಗನ್ ಅಂತಲೂ ಕರೀತಾರೆ. ಇಲ್ಲಿ ಮುರುಗನ್ ದೇವರು ತನ್ನ ಪತ್ನಿ ವಲ್ಲಿ ಮತ್ತು ದೇವಸೇನೆಯೊಂದಿಗೆ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ ಈ ಟೆಂಪಲ್ ಬಂದು ಮುರುಗನ್ ಟೆಂಪಲ್. ಆ ಮುರುಗನ್ ಶಿಲೆಯನ್ನು ಒಂದು ಗ್ರಾನೈಟ್ ಇಂದ ಕೆತ್ತಲಾಗಿದೆ ಅಂತ ಹೇಳ್ಪಟ್ಟಿದೆ. ಆ್ಯಂಡ್ ಆಲ್ಸೋ ಇದು ಬಂದು ಅಲ್ಲಿರೋ ಕಲ್ಯಾಣಿಯ ಮಿನಿಯೇಚರ್. ಆ್ಯಕ್ಚುಲಿ ಅಲ್ಲಿರೋ ಕಲ್ಯಾಣಿ ಕ್ಲೋಸ್ ಆಗಿದ್ರಿಂದ ಸೊ ಈ ಮಿನಿಯೇಚರ್ ಮೂಲಕ ನಾವು ಅದನ್ನು ನೋಡ್ಬೋದು. ಆ್ಯಂಡ್ ಇದು ಬಂದು ಉತ್ಸವ ಮೂರ್ತಿ. ಸೊ ಇದು ನೋಡಿ ಇದೇ ವೇಲ್ ಮುರುಗನ ಟೆಂಪಲ್. ಸೊ ಹಾಫ್ ಮಾತ್ರ ಕಾಣಿಸ್ತಿದೆ ಬಿಕಾಸ್ ಶೀಟ್ ಹಾಗೆ ಕ್ಲೋಸ್ ಮಾಡಿದ್ರಿಂದ ಫುಲ್ ಟೆಂಪಲ್ ವ್ಯೂ ನಮಗೆ ಕಾಣಲ್ಲ. ಆಚೆ ಬಂದು ಎಲ್ಲರೂ ಒಂದು ಫ್ಯಾಮಿಲಿ ಪಿಕ್ಚರ್ಸ್ ತಗೊಳ್ಳೋಣ ಅಂತ ಆ್ಯಂಗಲ್ ಚೆಕ್ ಮಾಡಿ ಎಲ್ಲರೂ ಒಂದು ಫ್ಯಾಮಿಲಿ ಪಿಕ್ಚರ್ ತಗೊಂಡು ಆ್ಯಂಡ್ ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಹೋಗೋಣ ಅಂತ ಹೊರಟ್ವಿ. ಸೊ ಇದೆ ಆ ಪಿಕ್ಚರ್ಸ್. ಆ್ಯಂಡ್ ಇದು ಬಂದು ನಾವು ಮಲೆ ಇಳಿತಾ ಇರೋದು. ಸೊ ಮೇ ಬಿ 1, 2, 3 ಏರ್ಪೆನ್ ಬೆಂಡ್ಸ್ ಸಿಗುತ್ತೆ ಅಷ್ಟೇ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಜರ್ನಿಯಲ್ಲಿ ಹೋಗ್ತಾ ಈ ಥರ ಬ್ಯೂಟಿಫುಲ್ ಸನ್ಸೆಟ್ ನೋಡಿದ್ವಿ. ಅಲ್ಲಿ ನಮ್ಗೆ ಆಲ್ರೆಡಿ ಟೆಂಪಲ್ ವ್ಯೂ ಕಾಣಿಸ್ತಾ ಇದೆ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಟೆಂಪಲ್ ವ್ಯೂ ಅದೇ. ಟೆಂಪಲ್ ವ್ಯೂ ಇಂದ ಆ ಬ್ಯೂಟಿಫುಲ್ ಸನ್ಸೆಟ್ ನೋಡ್ತಾ ಆ್ಯಂಡ್ ವಿತ್ ಪ್ಲೆಸೆಂಟ್ ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಹೋದ್ವಿ. ಈವ್ನಿಂಗ್ ಬಿಸಿ ಬಿಸಿ ಟೀ ಕಾಫಿ ಮತ್ತೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಸೊ ರೂಮ್ ಚೆಕ್ ಇನ್ ಆಗ್ಬಿಟ್ವಿ. ನಾವು ಸ್ಟೇ ಆಗಿದ್ದು MM ಹೋಟೆಲ್ಸ್ ಅಂತ. ಆ್ಯಂಡ್ ಇದು ಬಂದು ರೂಮ್ ಒಳಗೆ ನಾವು ತಗೊಂಡಿದ್ದು ಸ್ಯೂಟ್ ರೂಮ್, 2 ಬೆಡ್ಸ್ ಇರೋ ರೂಮ್ ಚೆಕ್ ಇನ್ ಆಗಿ ನಾವು ಫ್ರೆಶ್ ಅಪ್ ಆಗಿ ಇವಾಗ ಕಾಂಚೀಪುರಮಲ್ಲಿ ಇದ್ದೀವಿ. ಕಂಚಿ ಕಾಮಾಕ್ಷಿ ದರ್ಶನ ಮಾಡೋಕ್ಕೆ ಹೋಗೋಣ. ಸೊ ನಿಮಗೂ ಟೆಂಪಲ್ ಹೆಂಗಿದೆ ಅಂತ ತೋರಿಸ್ತೀನಿ. ಹೋಗೋಣ ಬನ್ನಿ. ನೆಕ್ಸ್ಟ್ ನಾವು ಹೊರಟಾಗ ಸೊ ಹೋಗ್ತಾ ರೋಡಲ್ಲಿ ನಮಗೆ ಒಂದು ಉತ್ಸವ ಮೂರ್ತಿ ಕಾಣಿಸ್ತು. ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದೆ ಟೆಂಪಲ್ ಸೈಡ್ ಕಂಚಿ ಕಾಮಾಕ್ಷಿ. ಸೊ ಟೆಂಪಲ್ ಆಚೆನೆ ಫುಲ್ ಸೇಲೆಲ್ಲ ಹಾಕಿದ್ರು ಅಂತ ನನ್ನ ನೆಫ್ಯೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ. ಸೊ ನಾವು ಇಲ್ಲ ಫಸ್ಟ್ ಟೆಂಪಲ್ಗೆ ಹೋಗ್ಬೇಕಂತ ಹೇಳಿ ಅವನನ್ನು ಒಳಗೆ ಕರ್ಕೊಂಡು ಹೋದ್ವಿ. ಸೊ ಇದೇ ಈ ಟೆಂಪಲ್ ಮೇನ್ ಎಂಟ್ರೆನ್ಸ್. ಆ್ಯಂಡ್ ಎಂಟ್ರೆನ್ಸಿಂದ ಒಳಗೆ ಹೋದರೆ
ನಿಮಗೆ ಈ ಸ್ತಂಭ ಕಾಣುತ್ತೆ. ಆ ಸ್ತಂಭದ ಹತ್ರ ಎಲ್ಲ ಭಕ್ತಾದಿಗಳು ಪೂಜೆ ಮಾಡ್ಕೋತಾ ಇರ್ತಾರೆ. ಸೊ ನಾವು ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ ಅಂತ ಒಳಗೆ ಹೋದ್ವಿ. ಸೊ ದರ್ಶನ ಮಾಡೋಕ್ಕೆ ಹೋದಾಗ ಫುಲ್ ಫ್ರೀ ಆಗಿತ್ತು. ತುಂಬ ಫ್ರೀಯಾಗಿ ಖಾಲಿ ಇದ್ರಿಂದ ನಮ್ಗೆ ಈಸಿಯಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ಕಾಮಾಕ್ಷಿ ದೇವಿ ಭಕ್ತರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ತಾಳೆ ಆ್ಯಂಡ್ ಕೊಟ್ಟೆ ಅವಳು ಕಳಿಸ್ತಾಳೆ ಅನ್ನೋ ನಂಬಿಕೆ. ಸೊ ಯಾವುದೇ ಇಚ್ಛೆ ಆಗಲಿ ಆಸೆ ಆಗಲಿ ಇದ್ದರೆ ಈ ಟೆಂಪಲ್ ಬಂದಾಗ ನಮ್ಗೆ 100% ಪೂರ್ತಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಕಾಮಾಕ್ಷಿ ಅನ್ನೋ ಹೆಸರು ಒಂದು ಸಂಸ್ಕೃತ ಪದದಿಂದ ಬಂದಿರೋದು. ಕಾಮ ಅಂದರೆ ಡಿಸೈರ್, ಆಸೆ, ಲವ್, ಪ್ರೀತಿ ಅಂತ. ಆ್ಯಂಡ್ ಆಕ್ಷಿ ಅಂದರೆ ಕಣ್ಣು. ಸೊ ಆ ಕಣ್ಣಿಂದ ಆ ದೇವರು ನೋಡ್ತಾ ಇದ್ದಾಗ ಆ ಆಸೆಗಳು ಯಾವುದೇ ಆಗಿರಲಿ, ಆ ಕಾಮಾಕ್ಷಿ ಅಂದರೆ ಯಾರೇ ಬಂದು ಇನ್ನು ಬೇಡ್ಕೊಂಡ್ರು ಆ ಆಸೆನ ನೆರವೇರಿಸ್ತಾಳೆ ಅನ್ನೋ ನಂಬಿಕೆ. ಆ್ಯಂಡ್ ನಮಗೆ ಚಿತ್ರಾನ್ನ ಪ್ರಸಾದ ಕೊಟ್ಟಿದ್ರು. ಪ್ರಸಾದ ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಟೆಂಪಲ್ ಸುತ್ತ ವ್ಯೂ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಇದಾಗಿತ್ತು ಆ ವ್ಯೂ, ನೀವು ನೋಡ್ಕೊಂಡು ಬನ್ನಿ. ನಾವು ಹೋಗಿದ್ದ ಟೈಮಲ್ಲಿ ದೇವಿಗೆ ನೈವೇದ್ಯ ಇಟ್ಟು ಆ ನೈವೇದ್ಯನ ಭಕ್ತಾದಿಗಳಿಗೆ ಕೊಡ್ತಾ ಇದ್ರು. ಸೊ ನಮ್ಗೆ ತುಂಬ ಖುಷಿ ಆಯಿತು, ನಮಗೂ ಸಿಕ್ತು ಅಂತ ತುಂಬ ಬ್ಲೆಸ್ಡ್ ಫೀಲ್ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ಫಸ್ಟ್ ಡೇ ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. Please do subscribe and support to my channel. Lots of love.